ನಮಸ್ಕಾರ ಪ್ರಿಯ ವೀಕ್ಷಕರೇ, ರಾಶಿ ರಹಸ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ನೋಡೋದು ಮೇಷರಾಶಿಯವರ ಏಪ್ರಿಲ್ ತಿಂಗಳ ಭವಿಷ್ಯ. ಮೇಷರಾಶಿಯವರೇ, ಈ ಏಪ್ರಿಲ್ ತಿಂಗಳು ಸಾಮಾನ್ಯ ತಿಂಗಳಲ್ಲ. ಇದು ನಿಮ್ಮ ಜೀವನದಲ್ಲಿ ಒಂದು ತಿರುವು ತರಬಲ್ಲ ಸಮಯ ಆಗಿರಬಹುದು. ಈ ತಿಂಗಳಲ್ಲಿ ಕೆಲವು ಘಟನೆಗಳು ನೀವು ನಿರೀಕ್ಷಿಸದ ರೀತಿಯಲ್ಲಿ ನಡೆಯಬಹುದು. ಕೆಲವೊಮ್ಮೆ ನೀವು ಕಾಯದೇ ಇದ್ದ ಅವಕಾಶಗಳು ಹಠಾತ್ ನಿಮ್ಮ ಮುಂದೆ ಕಾಣಿಸಿಕೊಳ್ಳಬಹುದು. ನೀವು ಇದು ಹೇಗೆ ಸಂಭವಿಸಿತು ಅನ್ನೋ ಪ್ರಶ್ನೆ ಕೇಳುವ ಪರಿಸ್ಥಿತಿ ಬರಬಹುದು. ಆದರೆ ಅದೇ ಸಮಯದಲ್ಲಿ ಹಳೆಯದಾಗಿ ಮರೆತಿದ್ದ ಕೆಲವು ವಿಚಾರಗಳು, ಹಿಂದೆ ಅನುಭವಿಸಿದ ಕೆಲವು ಸಮಸ್ಯೆಗಳು ಮತ್ತೆ ನಿಮ್ಮ ಮನಸ್ಸಿಗೆ ಬಂದು ತಾಕುವ ಸಾಧ್ಯತೆಯಿದೆ. ಇದು ಯಾಕೆ ಅಂದ್ರೆ, ಈ ಸಮಯ ನಿಮ್ಮ ಜೀವನದಲ್ಲಿ ಮುಂದೆ ಹೋಗೋಕೆ ಮುಂಚೆ ಹಿಂದಿನ ಪಾಠಗಳನ್ನು ನೆನಪಿಸುವ ಸಮಯ. ಕೆಲವೊಮ್ಮೆ ನೀವು ಸ್ವತಃ ನಿಮ್ಮನ್ನು ಕೇಳಬಹುದು, ನಾನು ಸರಿಯಾದ ದಾರಿಯಲ್ಲಿ ನಡೆಯುತ್ತಿದ್ದೀನಿ, ನನ್ನ ನಿರ್ಧಾರಗಳು ನನ್ನ ಭವಿಷ್ಯಕ್ಕೆ ಸರಿಯಾಗಿವೆಯಾ? ಈ ರೀತಿಯ ಯೋಚನೆಗಳು ತಪ್ಪಲ್ಲ. ಅವು ನಿಮ್ಮ ಜೀವನವನ್ನು ಇನ್ನಷ್ಟು ಸ್ಪಷ್ಟವಾಗಿ ನೋಡಲು ಸಹಾಯ ಮಾಡುತ್ತವೆ. ಈ ಏಪ್ರಿಲ್ ತಿಂಗಳು ನಿಮಗೆ ಒಂದು ಸಂದೇಶ ಕೊಡುತ್ತದೆ. ಅವಸರದಲ್ಲಿ ಓಡಬೇಡಿ, ಆದರೆ ನಿಲ್ಲಬೇಡಿ. ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಸಣ್ಣ ನಿರ್ಧಾರ ಕೂಡ ಮುಂದಿನ ತಿಂಗಳಲ್ಲಿ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆಯಿದೆ. ಆದ್ದರಿಂದ ಮೇಷರಾಶಿಯವರೇ, ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಯಾಕೆಂದ್ರೆ ಈ ತಿಂಗಳಲ್ಲಿ ನಿಮ್ಮ ಉದ್ಯೋಗ, ಹಣ, ಕುಟುಂಬ, ಆರೋಗ್ಯ ಮತ್ತು ಭಾಗ್ಯ ಹೇಗೆ ಬದಲಾಗಬಹುದು ಅನ್ನೋದನ್ನು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಏಪ್ರಿಲ್ ತಿಂಗಳ ಗ್ರಹಸ್ಥಿತಿ. ಮೇಷರಾಶಿಯವರೇ, ಈ ಏಪ್ರಿಲ್ ತಿಂಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯ ಗ್ರಹಚಲನೆ ಅಲ್ಲ. ಇದು ನಿಮ್ಮ ಒಳಗಿನ ಮನಸ್ಸು ಮತ್ತು ಹೊರಗಿನ ಜೀವನದ ನಡುವೆ ನಡೆಯುವ ಒಂದು ಶಕ್ತಿ ಬದಲಾವಣೆ ಸಮಯ. ತಿಂಗಳ ಆರಂಭದಲ್ಲಿ ಸೂರ್ಯನು ನಿಮ್ಮ 12ನೇ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ಮನಸ್ಸಿನಲ್ಲಿ ಹೆಚ್ಚು ಯೋಚನೆ, ಅಜ್ಞಾತ ಚಿಂತೆಗಳು ಮತ್ತು ಅನಗತ್ಯ ಖರ್ಚುಗಳು ಕಾಣಿಸಬಹುದು. ಕೆಲವೊಮ್ಮೆ ನೀವು ಒಬ್ಬರೇ ಇರಬೇಕೆನಿಸುವುದು, ಸ್ವಲ್ಪ ದೂರ ಹೋಗಿ ಯೋಚಿಸಬೇಕೆನಿಸುವುದು ಸಹಜ. ಈ ಸಮಯದಲ್ಲಿ ನೀವು ನಿಮ್ಮ ಜೀವನವನ್ನು ಒಳಗಿಂದ ಪ್ರಶ್ನಿಸುವಿರಿ. ನಾನು ಮಾಡುತ್ತಿರುವುದೇ ಸರಿಯಾ? ಇನ್ನೂ ಬೇರೆ ದಾರಿ ಇದೆಯಾ? ಆದರೆ ಈ ಸ್ಥಿತಿ ಹೆಚ್ಚು ಕಾಲ ಇರೋದಿಲ್ಲ. ಏಪ್ರಿಲ್ 14ರ ನಂತರ ಸೂರ್ಯನು ನಿಮ್ಮ ಮೇಷರಾಶಿಗೆ ಪ್ರವೇಶಿಸಿ 1ನೇ ಮನೆಗೆ ಬರುತ್ತಾನೆ. ಇದೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಇಲ್ಲಿಂದ ನಿಮ್ಮ ಆತ್ಮವಿಶ್ವಾಸ ನಿಧಾನವಾಗಿ ಏರುತ್ತದೆ. ನೀವು ಮತ್ತೆ ನಿಮ್ಮನ್ನೇ ಗುರುತಿಸಲು ಪ್ರಾರಂಭಿಸುತ್ತೀರಿ. ಹೊಸ ಆರಂಭ ಮಾಡುವ ಉತ್ಸಾಹ, ನಾಯಕತ್ವ ಗುಣ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಹೆಚ್ಚಾಗುತ್ತದೆ. ಇದು ನನ್ನ ಸಮಯ ಅನ್ನುವ ಭಾವನೆ ನಿಧಾನವಾಗಿ ಬರುತ್ತದೆ. ಈ ಸಮಯದಲ್ಲಿ ಗುರುಗ್ರಹ ನಿಮ್ಮ 2ನೇ ಮನೆಗೆ ಪ್ರಭಾವ ನೀಡುತ್ತಿರುವುದರಿಂದ ಹಣ, ಕುಟುಂಬ ಮತ್ತು ಮಾತಿನ ಶಕ್ತಿ ಮೇಲೆ ಉತ್ತಮ ಪರಿಣಾಮ ಕಾಣಬಹುದು. ನೀವು ಹೇಳುವ ಮಾತಿಗೆ ಬೆಲೆ ಹೆಚ್ಚಾಗುತ್ತದೆ. ಜನರು ನಿಮ್ಮ ಮಾತು ಕೇಳಲು ಪ್ರಾರಂಭಿಸುತ್ತಾರೆ. ಕೆಲವರಿಗೆ ಹಣದ ವಿಷಯದಲ್ಲಿ ಹೊಸ ಅವಕಾಶಗಳು ಕಾಣಿಸಬಹುದು. ಕುಟುಂಬದಲ್ಲಿಯೂ ನಿಮ್ಮ ಮಾತು ಪ್ರಮುಖವಾಗಬಹುದು. ಆದರೆ ಇಲ್ಲಿ ಒಂದು ಸಣ್ಣ ಪರೀಕ್ಷೆ ಇದೆ. ಶನಿ 12ನೇ ಮನೆ ಪ್ರಭಾವದಲ್ಲಿರುವುದರಿಂದ ಖರ್ಚು ಹೆಚ್ಚಾಗಬಹುದು ಮತ್ತು ಕೆಲಸದಲ್ಲಿ ತಕ್ಷಣ ಫಲ ಸಿಗದೆ ತಡವಾಗಬಹುದು. ಕೆಲವೊಮ್ಮೆ ನೀವು ಬೇಸರಪಟ್ಟು ಯೋಚಿಸಬಹುದು, ನಾನು ಇಷ್ಟು ಮಾಡ್ತಿದ್ದೀನಿ, ಆದರೂ ಫಲ ಯಾಕೆ ಇಲ್ಲ? ಆದರೆ ಶನಿ ನಿಮಗೆ ಕಲಿಸುವ ಪಾಠ ಒಂದೇ: ಸಹನೆ. ಅವನು ತಡ ಮಾಡುತ್ತಾನೆ, ಆದರೆ ತಪ್ಪಿಸುವುದಿಲ್ಲ. ನೀವು ಮಾಡಿದ ಪರಿಶ್ರಮ ವ್ಯರ್ಥವಾಗುವುದಿಲ್ಲ. ಒಟ್ಟಾರೆ ನೋಡಿದರೆ ಮೇಷರಾಶಿಯವರೇ, ಈ ಏಪ್ರಿಲ್ ತಿಂಗಳು ನಿಮಗೆ 2 ಮುಖ ತೋರಿಸುತ್ತದೆ. ಒಂದು ಕಡೆ ಒಳಗಿನ ಯೋಚನೆ, ಸಂಶಯ, ಮತ್ತೊಂದು ಕಡೆ ಹೊಸ ಶಕ್ತಿ, ಹೊಸ ಆರಂಭ. ಈ ಎರಡನ್ನೂ ಸರಿಯಾಗಿ ಬಳಸಿದರೆ ಈ ತಿಂಗಳು ನಿಮ್ಮ ಜೀವನದಲ್ಲಿ ದಿಕ್ಕು ಬದಲಾಯಿಸುವ ಸಮಯ ಆಗಬಹುದು. ಉದ್ಯೋಗ. ಮೇಷರಾಶಿಯವರೇ, ಈ ಏಪ್ರಿಲ್ ತಿಂಗಳು ನಿಮ್ಮ ಉದ್ಯೋಗ ಜೀವನದಲ್ಲಿ ಒಂದು ಮುಖ್ಯ ತಿರುವಿನ ಆರಂಭ ಆಗಬಹುದು. ಈ ಸಮಯದಲ್ಲಿ ನಿಮ್ಮ ಮೇಲೆ ಹೊಸ ಜವಾಬ್ದಾರಿಗಳು ಬರಬಹುದು. ಕೆಲವೊಮ್ಮೆ ಅದು ನಿಮಗೆ ಒತ್ತಡದಂತೆ ಕಾಣಬಹುದು. ಇಷ್ಟು ಕೆಲಸ ಯಾಕೆ ನನಗೆ ಮಾತ್ರ ಬರುತ್ತಿದೆ ಅನ್ನಿಸುವುದು ಸಹಜ. ಆದರೆ ಒಂದು ವಿಷಯ ನೆನಪಿಡಿ, ಜವಾಬ್ದಾರಿ ಹೆಚ್ಚಾದ್ರೆ ನಿಮ್ಮ ಮೌಲ್ಯ ಕೂಡ ಹೆಚ್ಚಾಗುತ್ತದೆ. ನೀವು ಈಗ ಹೊರತ್ತಿರುವ ಒತ್ತಡವೇ ಮುಂದಿನ ದಿನಗಳಲ್ಲಿ ನಿಮ್ಮ ಸ್ಥಾನಮಾನವನ್ನು ಏರಿಸಬಹುದಾದ ಅವಕಾಶ. ಈ ತಿಂಗಳಲ್ಲಿ ಕೆಲವರಿಗೆ ಮೇಲಾಧಿಕಾರಿಗಳ ಗಮನ ಸಿಗಬಹುದು. ನೀವು ಮಾಡಿದ ಸಣ್ಣ ಕೆಲಸವು ಗಮನಕ್ಕೆ ಬರಬಹುದು. ನೀವು ಶಾಂತವಾಗಿ ಮಾಡಿದ ಪರಿಶ್ರಮಕ್ಕೆ ಪ್ರಶಂಸೆ ಸಿಗುವ ಸಾಧ್ಯತೆ ಇದೆ. ಕೆಲವರಿಗೆ ನಾನು ಇನ್ನೂ ಉತ್ತಮ ಅವಕಾಶ ಹುಡುಕಬೇಕಾ ಅನ್ನುವ ಯೋಚನೆ ಬರಬಹುದು. ಕೆಲವರು ಕೆಲಸ ಬದಲಾಯಿಸಲು ಕೂಡ ಮನಸ್ಸು ಮಾಡಬಹುದು. ಆದರೆ ಇಲ್ಲಿ ಒಂದು ಮುಖ್ಯ ಸಲಹೆ ಇದೆ: ಈ ತಿಂಗಳಲ್ಲಿ ತುರ್ತು ನಿರ್ಧಾರ ತೆಗೆದುಕೊಳ್ಳಬೇಡಿ.
ಈಗ ನೀವು ಬಿಡಲು ಯೋಚಿಸುತ್ತಿರುವ ಕೆಲಸವೇ ಮುಂದಿನ ಕೆಲವು ತಿಂಗಳಲ್ಲಿ ಉತ್ತಮ ಫಲ ಕೊಡಬಹುದು. ಸ್ವಲ್ಪ ಸಮಯ ಕಾಯಿರಿ, ಪರಿಸ್ಥಿತಿ ನಿಮಗೆ ಸ್ಪಷ್ಟವಾಗುತ್ತದೆ. ಈ ಏಪ್ರಿಲ್ ತಿಂಗಳು ನಿಮಗೆ ಒಂದು ಪಾಠ ಕಲಿಸುತ್ತದೆ. ಒತ್ತಡದ ಹಿಂದೆ ಅವಕಾಶ ಮರೆತು ಕುಳಿತಿರುತ್ತದೆ. ಹಣ ಮಧ್ಯಮ ಆದರೆ ಸ್ಥಿರ. ಮೇಷರಾಶಿಯವರೇ, ಈ ಏಪ್ರಿಲ್ ತಿಂಗಳು ಹಣದ ವಿಷಯದಲ್ಲಿ ದೊಡ್ಡ ಏರಿಕೆ ಅಥವಾ ಅಚಾನಕ್ ಲಾಭ ತರದೇ ಇರಬಹುದು. ಆದರೆ ಒಂದು ಮುಖ್ಯ ಸಂಗತಿ ಇದೆ, ಸ್ಥಿರತೆ. ಹಣ ಸಂಪೂರ್ಣವಾಗಿ ನಿಲ್ಲುವುದಿಲ್ಲ ಮತ್ತು ದೊಡ್ಡ ನಷ್ಟವೂ ಆಗುವುದಿಲ್ಲ. ಇದು ಒಂದು ಸಮತೋಲನದ ಸಮಯ. ಈ ಸಮಯದಲ್ಲಿ ನೀವು ಹೇಗೆ ಹಣವನ್ನು ಬಳಸುತ್ತೀರೋ ಅದೇ ನಿಮ್ಮ ಮುಂದಿನ ತಿಂಗಳ ಸ್ಥಿತಿಯನ್ನು ನಿರ್ಧರಿಸುತ್ತದೆ. ಅನಗತ್ಯ ಖರ್ಚುಗಳನ್ನು ಸ್ವಲ್ಪ ಕಡಿಮೆ ಮಾಡಿದರೆ ನೀವು ನಿಧಾನವಾಗಿ ಹಣ ಸಂಗ್ರಹಿಸುವ ದಾರಿಯಲ್ಲಿ ಹೋಗಬಹುದು. ಮೇಷರಾಶಿಯವರು ಸಾಮಾನ್ಯವಾಗಿ ವೇಗವಾಗಿ ನಿರ್ಧಾರ ತೆಗೆದುಕೊಳ್ಳುವವರು. ಕೆಲವೊಮ್ಮೆ ಆ ಉತ್ಸಾಹದಲ್ಲಿ ಖರ್ಚು ಕೂಡ ಹೆಚ್ಚಾಗಬಹುದು. ಆದರೆ ಈ ತಿಂಗಳು ನಿಮಗೆ ಒಂದು ಪಾಠ ಕೊಡುತ್ತದೆ. ಸಂಪಾದಿಸುವುದಕ್ಕಿಂತ ಉಳಿಸುವುದು ಮುಖ್ಯ. ಕೆಲವರಿಗೆ ಹಳೆಯ ಹಣ ವಾಪಸ್ ಸಿಗುವ ಸಾಧ್ಯತೆ ಇದೆ. ನೀವು ಯಾರಿಗಾದರೂ ಕೊಟ್ಟಿದ್ದ ಹಣ ಅಥವಾ ಬಾಕಿ ಉಳಿದಿದ್ದ ಪಾವತಿ ಈ ಸಮಯದಲ್ಲಿ ನಿಧಾನವಾಗಿ ಮರಳಿ ಬರಬಹುದು. ಇದು ದೊಡ್ಡ ಲಾಭ ಅಲ್ಲ, ಆದರೆ ಒಂದು ವಿಶ್ವಾಸ ಕೊಡುತ್ತದೆ. ನಿಮ್ಮ ಹಣದ ಹರಿವು ಸರಿಯಾದ ದಿಕ್ಕಿನಲ್ಲಿ ಇದೆ. ಒಟ್ಟಾರೆ ನೋಡಿದರೆ ಮೇಷರಾಶಿಯವರೇ, ಈ ಏಪ್ರಿಲ್ ತಿಂಗಳು ಹಣದಲ್ಲಿ ಸಮತೋಲನ ಮತ್ತು ಜಾಣ್ಮೆ ಕಲಿಸುವ ಸಮಯ. ನೀವು ಈ ಸಮಯದಲ್ಲಿ ಜಾಗ್ರತೆ ವಹಿಸಿದರೆ ಮುಂದಿನ ತಿಂಗಳಲ್ಲಿ ಹಣದ ಬೆಳವಣಿಗೆ ಖಚಿತ. ಕುಟುಂಬ, ಭಾವನೆ ಮತ್ತು ಸಹನೆ. ಮೇಷರಾಶಿಯವರೇ, ನೀವು ಹೃದಯದಿಂದ ಪ್ರೀತಿ ಮಾಡುವವರು, ಆದರೆ ಅದನ್ನು ತೋರಿಸುವ ರೀತಿಯೇ ಸ್ವಲ್ಪ ವಿಭಿನ್ನ. ನೀವು ನೇರವಾಗಿ ಮಾತನಾಡುವ ಸ್ವಭಾವ ಹೊಂದಿರುವುದರಿಂದ ನಿಮ್ಮ ಮಾತು ಸತ್ಯವಾಗಿರುತ್ತದೆ. ಆದರೆ ಕೆಲವೊಮ್ಮೆ ಅದೇ ಮಾತು ಇತರರಿಗೆ ಕಠಿಣವಾಗಿ ಕೇಳಿಸಬಹುದು. ಈ ಏಪ್ರಿಲ್ ತಿಂಗಳಲ್ಲಿ ಕುಟುಂಬದಲ್ಲಿ ಸಣ್ಣ ವಿಷಯಕ್ಕೂ ದೊಡ್ಡ ವಾದವಾಗುವ ಸಾಧ್ಯತೆ ಇದೆ. ಅದು ದೊಡ್ಡ ಸಮಸ್ಯೆ ಅಲ್ಲ, ಆದರೆ ಮಾತಿನ ಟೋನ್ ಕಾರಣವಾಗಿ ಅರ್ಥಭ್ರಾಂತಿ ಉಂಟಾಗಬಹುದು. ಕೆಲವೊಮ್ಮೆ ನೀವು ನಾನು ಸರಿಯೇ ಹೇಳಿದ್ದೀನಿ ಅನ್ಸಬಹುದು, ಆದರೆ ಎದುರಾಳಿ ನೀವು ಹೀಗೆ ಯಾಕೆ ಮಾತಾಡಿದ್ರಿ ಅನ್ಬಹುದು. ಇಲ್ಲಿಯೇ ನಿಮಗೆ ಒಂದು ಮುಖ್ಯ ಪಾಠ. ಸತ್ಯ ಹೇಳುವುದು ಮುಖ್ಯ, ಆದರೆ ಹೇಗೆ ಹೇಳುತ್ತೀರಿ ಅನ್ನುವುದು ಇನ್ನಷ್ಟು ಮುಖ್ಯ. ಈ ಸಮಯದಲ್ಲಿ ಸ್ವಲ್ಪ ಸಹನೆ ಇಟ್ಟುಕೊಂಡು ಮಾತನಾಡಿದರೆ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗಬಹುದು. ಕುಟುಂಬದ ಜೊತೆ ಸ್ವಲ್ಪ ಸಮಯ ಕಳೆಯುವುದು, ಸಣ್ಣ ಮಾತುಕತೆ ಮಾಡುವುದು, ಇವು ದೊಡ್ಡ ಬದಲಾವಣೆ ತರಬಹುದು. ಮದುವೆಯಾಗದ ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ಒಂದು ಹೊಸ ಪರಿಚಯ ಆರಂಭವಾಗುವ ಸಾಧ್ಯತೆ ಇದೆ. ಆದರೆ ಇದು ತಕ್ಷಣ ಗಂಭೀರವಾಗುವುದಿಲ್ಲ. ನಿಧಾನವಾಗಿ ಅರಿತುಕೊಳ್ಳುವ, ಮಾತಿನ ಮೂಲಕ ಬೆಳೆಸುವ ಸಂಬಂಧವಾಗಿರಬಹುದು. ಒಟ್ಟಾರೆ ಮೇಷರಾಶಿಯವರೇ, ಈ ಏಪ್ರಿಲ್ ತಿಂಗಳು ನಿಮಗೆ ಒಂದು ಪಾಠ ಕಲಿಸುತ್ತದೆ. ಮಾತು ಸಂಬಂಧ ಕಟ್ಟಬಹುದು, ಅದೇ ಮಾತು ಮುರಿಯಬಹುದು. ಆದ್ದರಿಂದ ಪ್ರತಿ ಮಾತನ್ನು ಜಾಣ್ಮೆಯಿಂದ ಬಳಸಿ. ಎಚ್ಚರಿಕೆ: ಮೇಷರಾಶಿಯವರು ಈ ತಿಂಗಳು ವಿಶೇಷವಾಗಿ 3 ವಿಷಯಗಳಲ್ಲಿ ಜಾಗ್ರತೆ ವಹಿಸಬೇಕು. ಕೋಪದಿಂದ ತೆಗೆದುಕೊಳ್ಳುವ ನಿರ್ಧಾರ ತಪ್ಪಿಸಬೇಕು, ವಾಹನ ಚಾಲನೆ ಮಾಡುವಾಗ ಜಾಗ್ರತೆ ಇರಲಿ, ಸ್ನೇಹಿತರ ಮಾತನ್ನು ನಂಬಿ ಹಣ ಹೂಡಿಕೆ ಮಾಡಬೇಡಿ. ಪರಿಹಾರ: ಶಕ್ತಿ ಹೆಚ್ಚಿಸುವ ಸರಳ ಮಾರ್ಗ. ಮೇಷರಾಶಿಯವರೇ, ಈ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಮನಸ್ಸು ಮತ್ತು ಶಕ್ತಿ ಸಮತೋಲನದಲ್ಲಿರಲು ಒಂದು ಸರಳ ಆದರೆ ಶಕ್ತಿಶಾಲಿ ಪರಿಹಾರವನ್ನು ಅನುಸರಿಸುವುದು ಉತ್ತಮ. ಪ್ರತಿ ಮಂಗಳವಾರ ಬೆಳಿಗ್ಗೆ ಸ್ವಲ್ಪ ಸಮಯ ತೆಗೆದುಕೊಂಡು ಹನುಮಾನ್ ದೇವರನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಹನುಮಾನ್ ದೇವರು ಧೈರ್ಯ, ಶಕ್ತಿ ಮತ್ತು ಮನೋಬಲದ ಪ್ರತೀಕ. ನಿಮ್ಮ ಮನಸ್ಸಿನಲ್ಲಿರುವ ಭಯ, ಗೊಂದಲ ಮತ್ತು ಆತಂಕವನ್ನು ಕಡಿಮೆ ಮಾಡಲು ಅವರ ಆರಾಧನೆ ಸಹಾಯ ಮಾಡುತ್ತದೆ ಎಂದು ನಂಬಿಕೆ. ಪ್ರಾರ್ಥನೆ ಮಾಡುವಾಗ ಓಂ ಅಂಗಾರಕಾಯ ನಮಃ ಈ ಮಂತ್ರವನ್ನು 21 ಬಾರಿ ಶ್ರದ್ಧೆಯಿಂದ ಜಪಿಸಿ. ಮಂತ್ರ ಜಪಿಸುವಾಗ ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸಿ ನಿಮ್ಮ ಸಮಸ್ಯೆಗಳು ನಿಧಾನವಾಗಿ ದೂರವಾಗುತ್ತಿರುವಂತೆ ಕಲ್ಪಿಸಿಕೊಳ್ಳಿ. ಇದರ ಜೊತೆಗೆ ಸಾಧ್ಯವಾದಲ್ಲಿ ಕೆಂಪು ಹೂವು ಅರ್ಪಿಸುವುದು ಅಥವಾ ಬೆಲ್ಲದ ದಾನ ಮಾಡುವುದು ಉತ್ತಮ ಫಲ ನೀಡುತ್ತದೆ. ಈ ಸಣ್ಣ ಪರಿಹಾರ ನಿಮ್ಮ ಜೀವನದಲ್ಲಿ ಧೈರ್ಯ, ಸ್ಪಷ್ಟತೆ ಮತ್ತು ಸಕಾರಾತ್ಮಕ ಶಕ್ತಿ ಹೆಚ್ಚಿಸಲು ಸಹಾಯ ಮಾಡಬಹುದು. ಮೇಷರಾಶಿಯವರೇ, ಮನಸ್ಸು ಬಲವಾಗಿದ್ದರೆ ಸಮಸ್ಯೆ ದೊಡ್ಡದಾಗುವುದಿಲ್ಲ. ಈ ಪರಿಹಾರ ನಿಮ್ಮ ಒಳಗಿನ ಶಕ್ತಿಯನ್ನು ಜಾಗೃತಗೊಳಿಸಲು ಸಹಾಯ ಮಾಡುತ್ತದೆ. ಮೇಷರಾಶಿಯವರೇ, ಏಪ್ರಿಲ್ ತಿಂಗಳು ನಿಮ್ಮ ಜೀವನದಲ್ಲಿ ಸಣ್ಣ ಪರೀಕ್ಷೆ ಮತ್ತು ಹೊಸ ಅವಕಾಶಗಳ ಮಿಶ್ರಣವಾಗಿರಬಹುದು. ಧೈರ್ಯ ಮತ್ತು ಸಹನೆಯಿಂದ ಮುಂದೆ ಸಾಗಿದರೆ ಈ ತಿಂಗಳು ನಿಮಗೆ ಉತ್ತಮ ಅನುಭವ ನೀಡಬಹುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ನಕ್ಷತ್ರವನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ಇನ್ನಷ್ಟು ರಾಶಿ ಭವಿಷ್ಯ ವಿಡಿಯೋಗಳಿಗಾಗಿ ರಾಶಿ ರಹಸ್ಯ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.